ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗಲಿ. ಪ್ರೀತಿಯ ಬಿಗ್ ಜೆ ಟಿವಿಯ ವೀಕ್ಷಕರೇ, ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಈ ಚೈತನ್ಯ ವಾಕ್ಯ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ನನ್ನ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ಈ ಕಾರ್ಯಕ್ರಮ ಅನೇಕ ದಿವಸಗಳಿಂದ ಪ್ರಸಾರವಾಗೋದ್ರಿಂದ ಇದರ ಮೂಲಕವಾಗಿ ನೀವು ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ತಾ ಇದ್ದೀರಾ. ಇದರ ಮೂಲಕವಾಗಿ ಉತ್ತೇಜನವನ್ನು ಹೊಂದಿಕೊಳ್ತಿದ್ದೀರಾ. ದೇವರ ಆತ್ಮನು ನಿಮ್ಮನ್ನು ಸಂತೈಸುತ್ತಾ ಬಲಪಡಿಸುತ್ತಾ ಇದುವರೆಗೂ ನಿಮ್ಮನ್ನು ನಡೆಸುತ್ತಾ ಬಂದಿದ್ದಾರೆ. ಈಗಲೂ ಸಹ ನಾವು ಪ್ರಾರ್ಥನೆಯನ್ನು ಮಾಡುವ. ದೇವರ ಆತ್ಮನು ನಮ್ಮನ್ನು ನಡೆಸುವುದಕ್ಕಾಗಿ ಈ ದಿನದಲ್ಲಿ ನಿಮ್ಮೆಲ್ಲರ ಸಂಗಡ ಮಾತನಾಡುವುದಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡುವ. ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ಯೇಸುವಿನ ಹೆಸರಿನಲ್ಲಿ ಈ ಸಮಯಕ್ಕಾಗಿ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ದೇವರ ಆತ್ಮನೇ, ಈ ದಿನ ಸ್ವಾಮಿ ಚೈತನ್ಯ ವಾಕ್ಯ ಎಂಬ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗಾಗಿ ಮಾತನಾಡ್ರಿ, ಪ್ರತಿಯೊಬ್ಬರನ್ನ ಬಲಪಡಿಸಿರಿ ಸ್ವಾಮಿ, ಸಂತೈಸಿರಿ ದೇವರೇ. ಅವರಿಗೆ ಬೇಕಾದ ಮಾರ್ಗದರ್ಶನಕ್ಕೆ ನೀವೆಲ್ಲರನ್ನ ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೀತಿಯ ವೀಕ್ಷಕರೇ, ದೇವರು ನಮ್ಮನ್ನು ನಡೆಸುವ ಆತನು ಎಂಬಂಥ ಈ ಒಂದು ಟಾಪಿಕ್ನಲ್ಲಿ ಈ ದಿನದ ವಾಕ್ಯವನ್ನು ನಾವು ಧ್ಯಾನಿಸುವ. ದೇವರು ನಮ್ಮನ್ನು ನಡೆಸುವ ಆತನು ನಮ್ಮನ್ನು ನಡೆಸದಿದ್ದರೆ ಈ ಲೋಕದಲ್ಲಿ ಯಾರು ನಮ್ಮನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ. ದೇವರೇ ನಮ್ಮನ್ನು ನಡೆಸಬೇಕು. ಅನೇಕ ಜನರು ಹೇಳ್ತಾರೆ, ನನ್ನ ಸ್ವಂತ ಬಲದಲ್ಲಿ ನಾನು ನಡೀತಾ ಇದ್ದೇನೆ. ಅನೇಕ ಜನರು ಹೇಳ್ತಾರೆ, ನನಗೆ ಹಣ ಇದೆ, ನನಗೆ ಎಲ್ಲ ಇದೆ, ಸಾಕು, ನನಗೆ ದೇವರನ್ನ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅನೇಕ ಜನರು ಹೇಳ್ತಾರೆ, ನಾನು ದೇವ್ರನ್ನ ನಂಬುವುದಿಲ್ಲ, ದೇವರೇ ಇಲ್ಲ, ನಾವೇನು ಡಿಸೈಡ್ ಮಾಡ್ತೀವಿ ಅದೇ ಎಂಬುದಾಗಿ ಅನೇಕ ಜನರು ಹೇಳ್ತಾರೆ. ಆದರೆ ನಮಗೆ ದೇವರ ವಾಕ್ಯದ ಪ್ರಕಾರ ನಾವು ದೇವರನ್ನು ಅರಿತುಕೊಂಡಂಥ ಜನಾಂಗದವರು, ಯೇಸುವನ್ನು ತಿಳಿದಿರುವಂಥ ಜನಾಂಗದವರು, ನಮ್ಮನ್ನು ನಡೆಸುವ ಆತನು ದೇವರೇ. ಆತನು ತೂಕಡಿಸದೆ ನಿದ್ರಿಸದೆ ಹಗಲು ರಾತ್ರಿ ನಮ್ಮನ್ನು ಕಾಯುತ್ತಾ, ಆತನು ನಮ್ಮನ್ನು ಸಂತೈಸುತ್ತಾ, ಎಲ್ಲ ಕಷ್ಟಗಳಲ್ಲಿ ಸಹ ಎಲ್ಲ ಪರಿಸ್ಥಿತಿಗಳಲ್ಲಿ ಸಹ ಆತನು ನಮ್ಮ ಜೊತೆ ಇರೋದ್ರಿಂದ ನಾವು ಇಲ್ಲಿಯ ತನಕ ಯಾವುದೇ ದುಷ್ಟನ ಕಾರ್ಯಗಳಿಗೆ ಒಳಗಾಗಿ ನಮ್ಮ ಜೀವವನ್ನು ಕಳೆದುಕೊಳ್ಳದ ಹಾಗೆ, ಅಷ್ಟೇ ಅಲ್ಲ ನಮ್ಮನ್ನು ನಾವು ನಾಶನಕ್ಕೆ ಹೋಗದ ಹಾಗೆ ನಾವು ಕಾದುಕೊಳ್ಳುವಂತೆ ಕರ್ತನ ಕೃಪೆಯಿಂದ ನಾವು ಇದುವರೆಗೂ ನಾವು ಜೀವಿಸ್ತಾ ಇದ್ದೇವೆ. ಅದರಿಂದ ನಮ್ಮನ್ನು ನಡೆಸುವ ಆತನು ದೇವರೇ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ. ಆತನು ಎಲ್ಲವನ್ನು ತಿಳಿದಿರುವಂಥ ದೇವರು ನಮ್ಮನ್ನು ಅಂದ ಚಂದವಾಗಿ ಚಿತ್ರಿಸಿ ಈ ದಿನದಲ್ಲಿ ನಾವು ಹೇಗೆ ನಾವು ನಮ್ಮನ್ನು ನಡೆಸಬೇಕೆಂಬುದಾಗಿ ಆತನು ತಿಳಿದಿರುವಂಥ ದೇವರಾಗಿದ್ದಾನೆ. ಅದರಿಂದ ಇವತ್ತು ಒಂದು ಟಾಪಿಕ್ನಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸುವ, ನಡೆಸುವ ಆತನು ಎಂಬುದಾಗಿ. ಸತ್ಯವೇದ ಹೇಳ್ತದೆ, ವಿಮೋಚನಾ ಕಾಂಡ 13ನೇ ಅಧ್ಯಾಯ 17ನೇ ವಾಕ್ಯ, ಫರೋಹನನು ಇಸ್ರೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಫಿಲಿಷ್ಟಿಯರ ದೇಶದೊಳಗನ ಮಾರ್ಗ ಹತ್ತಿರವಿದ್ದರೂ ದೇವರು ಆ ದಾರಿಯಲ್ಲಿ ಅವರನ್ನು ನಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿರುವ ಮರಳುಗಾಡಿನ ದಾರಿಯಲ್ಲೇ ಸುತ್ತಾಗಿ ನಡೆಸಿಕೊಂಡು ಹೋದನು ಎಂಬುದಾಗಿ. ದೇವರ ವಾಕ್ಯ ನಾನು ಹೇಳಿದಾಗೆ ಈ ಲೋಕದವರನ್ನ ನಡೆಸುವ ಆತನು. ಈ ಲೋಕದವರಿಗೆ ಕೆಲವು ಆಲೋಚನೆಗಳಿದೆ. ಅವರ ಹಣ ಅವ್ರನ್ನ ನಡೆಸ್ತದೆ, ಅವ್ರಿಗಿರುವ ಸಾಮರ್ಥ್ಯ ಅವ್ರನ್ನ ನಡೆಸ್ತದೆ, ಅವ್ರಿಗಿರುವ ಜ್ಞಾನ ಅವ್ರನ್ನ ನಡೆಸ್ತದೆ ಎಂಬುದಾಗಿ. ಆದರೆ ದೇವ ಜನರಿಗಾದರೂ ದೇವರೇ ಅವ್ರನ್ನ ನಡೆಸಬೇಕು, ದೇವರೇ ಅವರಿಗೆ ಮಾರ್ಗದರ್ಶನವನ್ನು ಬೋಧಿಸಬೇಕು, ದೇವರೇ ಅವರಿಗೆ ತಿಳುವಳಿಕೆಯನ್ನು ಕೊಡಬೇಕೆಂಬುದಾಗಿ ನಾನು ಹೇಳ್ತೆ. ಅದಕ್ಕೆ ಅನುಗುಣವಾಗಿ ವಿಮೋಚನಾ ಕಾಂಡದಲ್ಲಿ 13ನೇ ಅಧ್ಯಾಯ 17 ವಾಕ್ಯವನ್ನು ನಾವು ನೋಡಿದ್ವಿ. ಫರೋಹನನ್ನು ಇಸ್ರೇಲ್ ಜನರಿಗೆ ಐಗುಪ್ತ ದೇಶದಿಂದ ನೀವು ಹೊರಟು ಹೋಗ್ರಿ, ನಿಮಗೆ ನಾನು ಬಿಡ್ತಿದ್ದೇನೆ, ಸ್ವಾತಂತ್ರ್ಯವಾಗಿ ಘೋಷಣೆ ಮಾಡ್ತಿದ್ದೇನೆ, ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ತಿದ್ದೀನಿ, ನೀವು ಹೋಗ್ರಿ ಎಂಬುದಾಗಿ ಹೇಳುವಾಗ ದೇವರು ಅವರಿಗೆ ಪರಿಪೂರ್ಣವಾದ ಒಂದು ಮಾರ್ಗವನ್ನು ತೋರಿಸ್ತಿದ್ದಾರೆ. ಫಿಲಿಷ್ಟಿಯರ ದೇಶನ ಒಳಗೆ ಹೋಗ್ಲಿಕ್ಕೆ ಅವರಿಗೆ ಮಾರ್ಗವಿತ್ತು. ಆದರೂ ಸಹ ದೇವರು ಅವರನ್ನ ಆ ಮಾರ್ಗದಲ್ಲಿ ನಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿ ತಂದು ನಿಲ್ಲಿಸಿದ್ರಂತೆ. ದೇವರು ಹಾಗಾದರೆ ದೇವರು ನಮ್ಮನ್ನು ನಡೆಸುವಂಥ ವಿಧಾನವೇ ಅದು ವಿಶೇಷವಾಗಿರುತ್ತೆ. ಫಿಲಿಷ್ಟಿಯ ದೇಶದ ಒಳಗೆ ಅವರಿಗೆ ಹೋಗ್ಲಿಕ್ಕೆ ಮಾರ್ಗವಿದ್ದರೂ ದೇವರು ಅವ್ರನ್ನ ಅಲ್ಲಿ ನಡೆಸದೆ ಅವ್ರನ್ನ ಕೆಂಪು ಸಮುದ್ರದ ಬಳಿಯಲ್ಲಿ ತಂದು ನಿಲ್ಲಿಸಿದ್ರಂತೆ. ಕೆಲವೊಂದು ಬಾರಿ ನಮಗೆ ನಮ್ಮ ಆಲೋಚನೆಯಲ್ಲಿ ಮಾರ್ಗ ಸರಾಗವಾಗಿರುತ್ತೆ ಎಂಬುದಾಗಿ ನಾವು ನೆನೆಸ್ತೇವೆ.
ಅಯ್ಯೋ ಈ ದಾರಿಯಲ್ಲೇ ನಾವು ಹೋಗ್ಬಾರ್ದಾಗಿತ್ತಲ್ಲ, ಈ ಪರಿಸ್ಥಿತಿಗಳ ಮಧ್ಯದಲ್ಲಿ ಹೋಗ್ಬಾರ್ದಾಗಿತ್ತಲ್ಲ ಎಂಬುದಾಗಿ ನಾವು ಯೋಚನೆ ಮಾಡ್ತೇವೆ. ಈ ಪರಿಸ್ಥಿತಿಗಳು ಬರಬಾರ್ದಾಗಿತ್ತಲ್ಲ ಎಂಬುದಾಗಿ ನಾವು ಯೋಚನೆ ಮಾಡ್ತೇವೆ. ಆದರೆ ಯಾವುದೇ ಪರಿಸ್ಥಿತಿಗಳು ಬರಲಿ, ಯಾವುದೇ ಹೋರಾಟಗಳು ಬರಲಿ, ಆ ಹೋರಾಟಗಳ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ನಡೆಯುವುದಕ್ಕೆ ನಮಗೆ ಬಲವನ್ನು ಕೊಡುವ ಆತನು. ಯಾಕೆಂದರೆ ಆತನೇ ನಮ್ಮನ್ನು ನಡೆಸುವ ಆತನು. ಅದಕ್ಕೆ ಅಪೊಸ್ತಲದ ಪೌಲರು ಹೀಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನದಿಕೊಂಡು ನಾನು ಎಲ್ಲವನ್ನ ಮಾಡಲು ನಾನು ಶಕ್ತನಾಗಿದ್ದೇನೆ. ಅದರ ಅರ್ಥ ನನ್ನನ್ನು ಬಲಪಡಿಸ್ತಾನೆ, ನನ್ನನ್ನು ನಡೆಸ್ತಾನೆ, ನನ್ನನ್ನು ಕಾಯ್ತಾನೆ, ಆತನೇ ನನ್ನ ಜೊತೆ ಇದ್ದಾನೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಅದರಿಂದ ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುವಂಥ ಮಾರ್ಗಗಳಲ್ಲಿ ಯಾವುದೇ ಕಷ್ಟಗಳಿರಲಿ, ಯಾವುದೇ ಹೋರಾಟಗಳಿರಲಿ, ಯಾವುದೇ ನಮ್ಮ ಚಿಂತೆಗಳು ನಮ್ಮನ್ನು ಆವರಿಸಿಕೊಂಡ್ರೂ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಇಸ್ರೇಲ್ ಜನರನ್ನ ದೇವರೇ ಅವರನ್ನು ನಡೆಸಿದ್ದು. ಅವರಿಗೆ ಮಾತ್ರ ದೇವರ ಇಲ್ಲ, ಇವತ್ತು ಅವರಿಗೆ ದೇವರಾಗಿದ್ದರು, ಇವತ್ತು ನಮಗೆ ತಂದೆ ಆಗಿದ್ದಾನೆ. ಅದರಿಂದ ಯಾವುದೇ ಪರಿಸ್ಥಿತಿ ಬಂದರೂ, ಹೋರಾಟಗಳು ಬಂದರೂ ನಾವು ಚಿಂತೆ ಪಡೋದು ಬೇಡ, ನಾವು ಕಳವಳಗೊಳ್ಳುವುದು ಬೇಡ, ನಾವು ಕುಗ್ಗಿ ಹೋಗೋದು ಬೇಡ. ನಮ್ಮನ್ನು ನಡೆಸುವಂಥ ದೇವರಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅವರಿಗೆ ಫಿಲಿಷ್ಟಿಯ ದೇಶದ ಒಳಗೆ ಹೋಗ್ಲಿಕ್ಕೆ ಮಾರ್ಗವಿದ್ರು, ದಾರಿದ್ರು. ದೇವರು ಆ ದಾರಿಯಲ್ಲಿ ಅವರನ್ನು ನಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿರುವ ಮರಳುಗಾಡಿನ ದಾರಿಯೇ ಸುತ್ತಾಗಿ ನಡೆಸ್ಕೊಂಡು ಹೋದನು ಎಂಬುದಾಗಿ. ನೋಡ್ರಿ, ಅಲ್ಲಿ ಕೆಂಪು ಸಮುದ್ರದ ಮುಂದೆ ಬಂದು ನಿಲ್ಲುವಾಗ ಹಿಂದೆ ಫರೋಹನ ಸೇನೆ ಅವ್ರನ್ನ ಹಿಂದಟ್ಟಿ ಬರ್ತಾ ಇದೆ. ಅದರ ಮುಂದೆ ಮೋಶೆ ಇದ್ದಾರೆ, ಮೋಶೆ ಹಿಂದೆ ಜನಸಾಗರ ಇದೆ, ಜನಸಾಗರದ ಹಿಂದೆ ಫರೋಹನ ಸೇನೆ ಹಿಂದಟ್ಟಿ ಬರ್ತಾ ಇದೆ. ಈಗ ಅಲ್ಲಿದ್ದಂಥ ಎಲ್ಲ ಜನರಿಗೆ ಮಾರ್ಗವಿಲ್ಲ. ಒಂದು ಮಾರ್ಗ ಇತ್ತು, ಫಿಲಿಷ್ಟಿಯ ದೇಶದ ಮಾರ್ಗ, ಅದು ಈಸಿಯಾಗಿ ಹೋಗ್ಬೋದಾಗಿತ್ತು. ಈಗ ಮಾರ್ಗ ಇಲ್ಲದೆ ಇರುವಂಥ ಜಾಗಕ್ಕೆ ಇಸ್ರೇಲ್ ಜನರನ್ನ ತಂದು ನಿಲ್ಲಿಸಿದ್ದಾರೆ ದೇವರು. ಈಗ ಅಲ್ಲಿದ್ದಂಥ ಜನರ ಒಳಗೆಲ್ಲ ಒಂದು ಕ್ವಶನ್ ಮಾರ್ಕ್ ಬಂತು. ಆ ಮಾರ್ಗದಲ್ಲಿ ಹೋಗಿದ್ರೆ ನಾವು ಸಾಯ್ತಾ ಇರಲಿಲ್ಲ, ಐಗುಪ್ತ ದೇಶದಲ್ಲಿ ಇದ್ದಿದ್ರೆ ನಾವು ಸಾಯ್ತಾ ಇರಲಿಲ್ಲ, ನಾವು ಅಲ್ಲೇ ಚೆನ್ನಾಗಿರ್ತಿದ್ವಲ್ಲ, ಇಲ್ಲಿ ತಂದು ಮೋಶೆ ನಮ್ಮನ್ನು ಸಾಯಿಸಲಿಕ್ಕೆ ನಿಲ್ಲಿಸಿದೆಯಾ ಎಂಬುದಾಗಿ ಹೇಳಿದರು. ಆದರೆ ಪ್ರೀತಿಯ ದೇವಜನರೇ, ದೇವರು ನಮ್ಮನ್ನು ನಡೆಸುವಾಗ ಖಂಡಿತವಾಗಿಯೂ ಆತನು ನಮ್ಮನ್ನು ಅರ್ಧ ದಾರಿಯಲ್ಲೇ ಬಿಟ್ಟು ಹೋಗುವುದಿಲ್ಲ. ನನ್ನನ್ನು ನಿಮ್ಮನ್ನು ಕರೆದಿರುವಂಥ ದೇವರು ನಂಬಿಗಸ್ತನಾದ ದೇವರು. ನಿಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ನಡೆಸುವಂಥ ನಂಬಿಗಸ್ತನಾದ ದೇವರು, ನಿಮ್ಮನ್ನು ನಡೆಸುವಂಥ ಒಳ್ಳೆಯ ಕುರುಬನಾತನಾಗಿದ್ದಾನೆ. ಆ ಕೆಂಪು ಸಮುದ್ರದ ಮುಂದೆ ಬಂದು ನಿಲ್ಲುವಾಗ ದೇವರು ಮೋಶೆಗೆ ಹೇಳ್ತಿದ್ದಾರೆ, ನಿನ್ನ ಕೈಯಲ್ಲಿರುವಂಥ ಕೋಲನ್ನು ಕೆಂಪು ಸಮುದ್ರದ ಮುಂದೆ ಚಾಚು ಎಂಬುದಾಗಿ ಹೇಳುವಾಗ ಆ ಕೆಂಪು ಸಮುದ್ರ ವಿಭಾಗವಾಯಿತು. ಅವರು ಒಣ ನೆಲದಲ್ಲಿ ನಡೆದ್ರಂತೆ. ಗಮನಿಸ್ರಿ, ಒಣ ನೆಲ ಅಂದರೆ ಒಂದು ಚೂರು ಸಹ ನೀರಿನ ಪಸೆ ಇಲ್ಲ. ಒಂದು ದಿನ ಆದರೂ ಮಾಮೂಲಿ ಸ್ವಲ್ಪ ಜಾಗದಲ್ಲಿ ನೀರು ಬಿದ್ದರೆ ಆ ನೀರು ಒಣಗಲಿಕ್ಕೆ ಒಂದು ದಿನ ಆದರೂ ಬೇಕು. ಆ ಬಿಸಿಲನ್ನ ಸರಿಯಾಗಿ ಬಿಸಿಲು ಬಂದು ಆ ಡ್ರೈ ಪ್ಲೇಸ್ ಆಗಲಿಕ್ಕೆ. ಆದರೆ ಕ್ಷಣ ಮಾತ್ರದಲ್ಲಿ ಅವರು ಒಣ ನೆಲದಲ್ಲಿ ಹಾದು ಹೋದ್ರಂತೆ. ಹಾಗಾದರೆ ನಮ್ಮ ದೇವರು ಎಷ್ಟು ಬೇಗ ಅವರಿಗೆ ಮಾರ್ಗವನ್ನು ಮಾಡಿದ ಅಲ್ಲ. ಎಷ್ಟು ಕ್ಷಣ ಮಾತ್ರದಲ್ಲಿ ಕೆಂಪು ಸಮುದ್ರದ ಮೇಲೆ ಮೋಶೆ ಕೈಯನ್ನು ಚಾಚುವಾಗ, ಕೋಲನ್ನು ಚಾಚುವಾಗ ಅಲ್ಲಿ ಮಾರ್ಗ ಉಂಟಾಯಿತು. ಪ್ರೀತಿಯ ದೇವಜನರೇ, ನಿಮ್ಮನ್ನು ನೋಡಿ ಹೇಳ್ತೇನೆ, ನೀವು ಈಗ ಹಾದು ಹೋಗುವಂಥ ಸ್ಥಿತಿ ಅದು ಬಹಳ ಇಕ್ಕಟ್ಟಾದ ಸ್ಥಿತಿ ಇರ್ಬೋದು. ನೀವು ಯೋಚನೆ ಮಾಡ್ಬೋದು, ನಾನು ಸಾಯ್ತಾ ಇದ್ದೀನಿ, ನನಗಿನ್ನು ಮಾರ್ಗ ಇಲ್ಲ, ಇನ್ನು ಡೋರ್ಸ್ಗಳು ಓಪನ್ ಆಗಲ್ಲ, ನನ್ನ ಬಿಸ್ನೆಸ್ಗಳು ಆಶೀರ್ವದಿಸಲ್ಪಡಲ್ಲ, ನನ್ನ ಕೆಲಸಗಳು ಆಶೀರ್ವದಿಸಲ್ಪಡಲ್ಲ, ನನ್ನ ಜೀವಿತ ಆಶೀರ್ವದಿಸಲ್ಪಡಲ್ಲ, ಎಲ್ಲಿಗೆ ಮುಗೀತು ಎಂಬುದಾಗಿ ಯೋಚನೆ ಮಾಡ್ತಾ ಕೂತಿರ್ಬೋದು. ಅಯ್ಯೋ, ನನಗೆ ಈ ರೋಗ ಇದೆಯಲ್ಲ, ಇನ್ನು ನನಗೆ ಗುಣ ಆಗಲ್ಲ, ನನಗೆ ಸಹಾಯ ಮಾಡುವರಿಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ನೀವು ಕೂತಿರ್ಬೋದು. ಆದರೆ ನಿಮ್ಮನ್ನು ಬಲಪಡಿಸುವಂಥ ಕ್ರಿಸ್ತನೇ ನಿಮ್ಮ ಜೊತೆ ಇದ್ದಾನೆ. ಆತನು ನಿಮ್ಮನ್ನು ನಡೆಸಿಕೊಂಡೇ ಹೋಗ್ತಾನೆ. ಆತನು ಎಂದಿಗೂ ಕೈ ಬಿಡುವ ದೇವರಲ್ಲ. ಕಷ್ಟಗಳಾಗಲಿ, ದುಃಖಗಳಾಗಲಿ, ವೇದನೆಗಳಾಗಲಿ ಏನು ಬಂದರೂ ಸಹ ದೇವರು ಎಂದಿಗೂ ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ನಿಮ್ಮ ಜೊತೆಯಲ್ಲಿರುವಂಥ ದೇವರು ಆತನು ನಂಬಿಗಸ್ತನಾದ ದೇವರಾಗಿದ್ದಾನೆ. ಯಾವುದೇ ಚಿಂತೆಗಳು ಬಂದರೂ, ಯಾವುದೇ ಹೋರಾಟಗಳು ಬಂದರೂ ದೇವರು ನಿಮ್ಮನ್ನು ನಡೆಸಿಕೊಂಡು ಹೋಗ್ತಾನೆ.
ಆತನು ಒಳ್ಳೆಯ ದೇವರಾಗಿದ್ದಾನೆ. ಅದರಿಂದ ಆ ಕೆಂಪು ಸಮುದ್ರವನ್ನು ಅವರು ದಾಟಲಿಕ್ಕೆ ದೇವರು ಅವರಿಗೆ ಮಾರ್ಗವನ್ನು ತೆರೆದಿರೋದಾದರೆ, ನಮ್ಮ ಜೀವಿತದಲ್ಲಿ ಸಮುದ್ರದಂತೆ ಇರುವಂಥ ಪರಿಸ್ಥಿತಿಗಳು, ಎಂಡ್ ಆಗಿರುವಂಥ ಪರಿಸ್ಥಿತಿಗಳು, ಇನ್ನು ಮಾರ್ಗವೇ ಓಪನ್ ಆಗದೇ ಇರುವಂಥ ಪರಿಸ್ಥಿತಿಗಳು, ನಿಮ್ಮ ಮಕ್ಕಳ ವಿಷಯದಲ್ಲಿ ಮಾರ್ಗ ಓಪನ್ ಆಗದೆ, ಅವರ ಭವಿಷ್ಯಕ್ಕೆ ಮಾರ್ಗ ಓಪನ್ ಆಗದೇ ಇರುವಂಥ ಸ್ಥಿತಿಗಳು, ಕೆಲಸಕ್ಕೆ ಓಪನ್ ಆಗದೇ ಇರುವಂಥ ಸ್ಥಿತಿಗಳು, ನೀವು ಯೋಚನೆ ಮಾಡ್ತಿರ್ಬೋದು ಇಲ್ಲಿಗೆ ಎಂಡ್ ಆಯ್ತು ಎಂಬುದಾಗಿ. ಆದರೆ ಈ ಬೆಳಗಿನ ಜಾವದಲ್ಲಿ ಇದನ್ನು ವೀಕ್ಷಿಸ್ತಿರುವಂಥ ನಿಮ್ಮ ಜೀವಿತದಲ್ಲಿ ಕರ್ತನು ನಿಮ್ಮ ಮಕ್ಕಳ ಜೀವಿತದಲ್ಲಿ ಆತನು ಮಾರ್ಗವನ್ನು ತೆರೀತಾನೆ. ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗುವಂಥ ಒಳ್ಳೆಯ ನಂಬಿಗಸ್ತನಾದ ದೇವರು ಆತನಾಗಿದ್ದಾನೆ. ಅದಕ್ಕೆ ಕೀರ್ತನೆಗಾರನು ಸಹ ಹೀಗೆ ಹೇಳ್ತಾನೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನಂತೆ. ದೇವರ ವಾಕ್ಯ ಹೇಳ್ತದೆ, ಆತನು ನಮ್ಮನ್ನು ನಡೆಸುವಂಥ ದೇವರು. ಕೀರ್ತನೆ 23ನೇ ಅಧ್ಯಾಯ 3ನೇ ವಾಕ್ಯ ಹೀಗೆ ಹೇಳ್ತದೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ನಮಗೆ ಮಾರ್ಗ ಇಲ್ಲದೆ ಇರುವಂಥ ಸ್ಥಿತಿಗಳ ಮಧ್ಯದಲ್ಲಿ ಮಾರ್ಗ ಓಪನ್ ಮಾಡ್ತಾನೆ. ಅಷ್ಟೇ ಅಲ್ಲ, ನಮ್ಮ ಜೀವಿತವನ್ನು ಹೇಗೆ ನಡೆಸ್ತಾನೆಂದರೆ ನೀತಿಯ ಮಾರ್ಗದಲ್ಲಿ. ಹಲ್ಲೆಲೂಯಾ. ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸ್ತಾನೆ, ಅನಿತ್ಯ ಮಾರ್ಗದಲ್ಲಿ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ, ಆತನ ಹೆಸರಿಗೆ ತಕ್ಕಂತೆ ಒಳ್ಳೆಯ ಹೆಸರನ್ನು ಹೊಂದಿರುವಂಥ ನಮ್ಮ ದೇವರಾಗಿದ್ದಾನೆ. ಆತನ ಹೆಸರಿಗೆ ತಕ್ಕಂತೆ, ನಂಬಿಗಸ್ತನಾದ ದೇವರ ಹೆಸರಿಗೆ ತಕ್ಕಂತೆ, ನೀತಿ ಉಳ್ಳ ದೇವರ ಹೆಸರಿಗೆ ತಕ್ಕಂತೆ ಆತನು ಏನು ಮಾಡ್ತಾನೆ ಅಂದರೆ ನನ್ನನ್ನು ನಡೆಸ್ಕೊಂಡು ಆತನ ಮಾರ್ಗದಲ್ಲಿ ಹೋಗ್ತಾನಂತೆ. ಹಲ್ಲೆಲೂಯಾ. ಆತನು ನಮಗೆ ಮಾರ್ಗ ಇಲ್ಲದೆ ಇರುವಂಥ ಜಾಗದಲ್ಲಿ ಮಾರ್ಗವನ್ನು ಓಪನ್ ಮಾಡ್ತಾನೆ. ಅಷ್ಟೇ ಅಲ್ಲ, ನಮ್ಮನ್ನು ನೀತಿಯಲ್ಲಿ ನಡೆಸುವಂಥ ದೇವರು. ಆತನು ನಡೆಸಿಕೊಂಡೇ ಇರ್ತಾನೆ. ಆತನ ನಡೆಸುವಿಕೆಗೆ ಎಂಡೇ ಇಲ್ಲ. ಯಾವುದೇ ಕಾರಣಕ್ಕೂ ಆತನ ಎಂಡ್ ಮಾಡುವುದಿಲ್ಲ. ನಮ್ಮನ್ನು ಈ ಲೋಕದಲ್ಲಿ ಎಷ್ಟು ದಿನ ಇಲ್ಲಿ ಇಟ್ಟಿದ್ದಾರೋ, ಒಂದು ವೇಳೆ 70 ವರ್ಷ, 80 ವರ್ಷ, 100 ವರ್ಷ, 120 ವರ್ಷಗಳು ಇಟ್ಟಿದ್ರು, ಒಂದು ವೇಳೆ 40 ವರ್ಷ ಇಟ್ಟಿದ್ರು, ಅಷ್ಟು ದಿವಸವೂ ಸಹ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯ ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ಹಲ್ಲೆಲೂಯಾ. ಆತನಿಗೆ ಎಂದಿಗೂ ಆತನ ನೀತಿಯನ್ನು ತಪ್ಪಿಸುವುದಿಲ್ಲ. ಯಾಕೆಂದರೆ ಆತನು ಒಳ್ಳೆಯ ದೇವರಾಗಿದ್ದಾನೆ. ಯಾವಾಗಲೂ ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡ್ತಾರೆ. ಕೆಲವೊಂದು ಬಾರಿ ನಾವು ಅಪನಂಬಿಗಸ್ತರಾಗಿರುವಾಗಲೂ, ನಾವು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡ್ತಿರುವಾಗಲೂ ಆತನ ಕೃಪೆಯು ನಮ್ಮನ್ನು ನಡೆಸ್ತಾ ಇರ್ತದೆ. ಯಾಕೆ ಗೊತ್ತಾ? ಆತನು ಒಳ್ಳೆಯ ದೇವರು. ಅದರಿಂದ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ನಾವು ಯೋಚನೆ ಮಾಡಬಾರ್ದು. ಅನೇಕ ಜನರು ಈಗ ಯೋಚನೆ ಮಾಡ್ತಾರೆ, ನಾವು ಆಶೀರ್ವಾದ ಹೊಂದಿದ್ದೀವಲ್ಲ, ನಾವು ಹೇಗೆ ಬೇಕಾದ್ರೂ ಜೀವಿಸ್ಬೋದು, ನಾನು ಹೇಗೆ ಪಾಪದಲ್ಲಿದ್ದರೂ ತೊಂದರೆ ಇಲ್ಲ, ದೇವರು ನನ್ನ ನಡೆಸ್ತಾ ಇದ್ದಾನೆ, ಅದೇ ಕಂಟಿನ್ಯೂ ಮಾಡ್ತಾ ನಾನು ಜೀವಿಸ್ತೇನೆ. ಹಾಗೆ ಅಲ್ಲ. ಆತನ ನಂಬಿಗಸ್ತಿಕೆ ಬೇರೆ. ಆತನು ಒಂದ್ಸಾರಿ ನಿಮ್ಮನ್ನು ಹೇಳಿದ್ದಾನೆ, ನಾನು ನಿಮ್ಮ ಜೊತೆ ಇರ್ತೇನೆ, ನಿಮ್ಮ ನಡೆಸ್ತೇನೆ, ನಿಮ್ಮ ಸಂಗಡ ಇರ್ತೇನೆ ಅಂತ. ಆತನ ಮಾತು ತಪ್ಪುವುದೇ ಇಲ್ಲ. ಹಾಗಂತ ಹೇಳಿ ನಾವು ಹೇಗೆ ಬೇಕು ಹಾಗೆ ಜೀವಿಸಲಿಕ್ಕೆ ಕರೆಯಲ್ಪಟ್ಟವರಲ್ಲ. ಆತನ ನೀತಿಯ ಮಾರ್ಗದಲ್ಲಿ ನಾವು ನಡೆಯುವುದಕ್ಕಾಗಿ ನಾವು ಕರೆಯಲ್ಪಟ್ಟವರು. ಆತನು ನಮ್ಮನ್ನು ನಡೆಸ್ಕೊಂಡು ಹೋಗ್ತಾರಂತೆ. ಹಲ್ಲೆಲೂಯಾ. ಎಂಥ ಒಳ್ಳೆಯ ದೇವರಾಗಿದ್ದಾನೆ ನೋಡ್ರಿ. ಹಳೆ ಒಡಂಬಡಿಕೆಯಲ್ಲಿ ದೇವರಾಗಿದ್ದ ಅಷ್ಟೇ ನಮಗಿವತ್ತು ತಂದೆ ಆಗಿದ್ದಾನೆ. ಆತನು ತಂದೆ ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸ್ತಾನೆ. ನೀತಿಯ ಮಾರ್ಗದಲ್ಲಿ ಹೇಗೆ ಗೊತ್ತಾ? ಕೆಲಸದಲ್ಲಿ ಸಹ ನೀತಿಯಾಗಿರ್ತೇವೆ, ಬಿಸ್ನೆಸ್ಸಲ್ಲಿ ಸಹ ನೀತಿಯಾಗಿರ್ತೇವೆ, ಎಲ್ಲ ವಿಷಯಗಳಲ್ಲೂ ನಾವು ನೀತಿ ಉಳ್ಳವರಾಗಿರ್ತೇವೆ. ಯಾಕೆಂದರೆ ನಾವು ನೀತಿ ಉಳ್ಳ ದೇವರ ಮಕ್ಕಳಾಗಿದ್ದೇವೆ. ಅನ್ಯಾಯದ ದೇವರ ಮಕ್ಕಳಲ್ಲ, ನಾವು ನೀತಿ ಉಳ್ಳ ದೇವರ ಮಕ್ಕಳು. ಅದರಿಂದ ನಮ್ಮ ಕೆಲಸಗಳು ಸಹ ನೀತಿ ಉಳ್ಳದಾಗಿರ್ತದೆ. ಅನೇಕ ಜನರು ಹೀಗೆ ಸಾಕ್ಷಿಯನ್ನು ಕೊಡೋದುಂಟು. ಅವರು ಪ್ರಾರ್ಥನೆಗೆ ಹೋಗ್ತಾರೆ, ಅವರು ದೇವರ ವಾಕ್ಯವನ್ನು ಓದ್ತಾರಲ್ಲ. ಯಾಕೆ? ಇನ್ನೂ ಸಹ ನಮಗೆ ಬಿಸ್ನೆಸ್ಸಲ್ಲಿ ಮೋಸ ಮಾಡ್ತಾರೆ, ಕೆಲಸದಲ್ಲಿ ಮೋಸ ಮಾಡ್ತಾರೆ. ಕಾರಣ ಅವರ ಸ್ವಭಾವಗಳು. ಆದರೆ ನಮ್ಮ ದೇವರು ಯಾವಾಗಲೂ ಒಳ್ಳೆಯದನ್ನು ಮಾಡುವ ದೇವರು. ಅವ್ರ ಮನುಷ್ಯರು ಅವ್ರ ತಪ್ಪುಗಳನ್ನು ಮಾಡ್ತಾನೆ ಇರ್ತಾರೆ, ಮೋಸವನ್ನು ಮಾಡ್ತಾರೆ. ಆದರೆ ಅದನ್ನೇ ಕಂಟಿನ್ಯೂ ಮಾಡಿ ಅದರಲ್ಲೇ ಜೀವಿಸ್ಲಿಕ್ಕಾಗಿ ದೇವರ ಮಕ್ಕಳನ್ನು ಕರೀಲಿಲ್ಲ. ಅದನ್ನು ಬಿಟ್ಟು ಮಾನಸಾಂತರವನ್ನು ಹೊಂದಿ ದೇವರ ಕಡೆಗೆ ತಿರುಗಿಕೊಳ್ಬೇಕೆಂಬುದಾಗಿ ದೇವರ ಆಸೆ. ನಾವು ಹೇಗೆ ನಡಿಬೇಕಂದ್ರೆ ನೀತಿಯ ಮಾರ್ಗದಲ್ಲಿ ನಡಿಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವು
ಕೀರ್ತನೆಯನ್ನು ನೀವು ಓದ್ತಾ ಬರುವಾಗ 15ನೇ ಕೀರ್ತನೆಯನ್ನು ನಾವು ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಗೆ ನಾವು ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತಾರೆ. ಅಂದರೆ ಯೆಹೋವನೇ ನಿನ್ನ ಗುಡಾರಗಳಲ್ಲಿ ಇಳ್ಕೊಂಡಿರುವುದಕ್ಕೆ ಯೋಗ್ಯನೇ ಯಾವನು ಎಂಬುದಾಗಿ ಕೇಳುವಾಗ ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನಾಗಿರಬೇಕು, ಅವನು ನೀತಿವಂತನಾಗಿರಬೇಕು, ಅವನು ಮನಪೂರ್ವಕವಾಗಿ ಸತ್ಯ ವಚನಗಳನ್ನು ಆಡುವವನಾಗಿರಬೇಕು. ನೀತಿಯುಳ್ಳ ದೇವರ ಕ್ಯಾರೆಕ್ಟರ್ಗಳನ್ನು ಅಲ್ಲಿ ತೋರಿಸ್ತದೆ, ಅಲ್ಲಿ ಅವನ ಸ್ವಭಾವಗಳನ್ನು ತೋರಿಸ್ತದೆ. ಅವನು ಹೇಗಿರ್ಬೇಕಂದ್ರೆ 5ನೇ ವಾಕ್ಯಕ್ಕೆ ಬರುವಾಗ ಅವನು ಸಾಲಕ್ಕೆ ಬಡ್ಡಿಯನ್ನು ಕೇಳದವನಾಗಿರ್ಬೇಕಂತೆ, ನಿರಪರಾಧಿಯ ಕೇಡಿಗಾಗಿ ಲಂಚವನ್ನು ತೆಗೆದುಕೊಳ್ಳದವನಾಗಿರಬೇಕು. ನಿರಪರಾಧಿಯ ಕೇಡಿಗಾಗಿ ಲಂಚವನ್ನು ತೆಗೆದುಕೊಳ್ಳದವನಾಗಿರಬೇಕು. ಅವನನ್ನು ಕುರಿತು ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಚಾಡಿಯನ್ನು ಹೇಳದವನು, ಯಾರನ್ನು ನಿಂದಿಸದವನು, ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು. ನೀವು 15ನೇ ಕೀರ್ತನೆಯನ್ನು ಓದ್ತಾ ಬರುವಾಗ ದೇವರ ನೀತಿಯ ಗುಣಗಳು ಅಲ್ಲಿ ಪ್ರಕಟವಾಗ್ತದೆ, ಅವರ ಆಲೋಚನೆಗಳಲ್ಲಿ ಪ್ರಕಟವಾಗ್ತದೆ. ಯಾವಾಗ ನಾವು ದೇವರಿಗೆ ಒಪ್ಪಿಸಿಕೊಡ್ತೀವೋ, ನಮ್ಮ ಜೀವಿತನ ಕರ್ತನಿಗೆ ಒಪ್ಪಿಸಿಕೊಡ್ತೇವೋ, ಆಗ ನಮ್ಮನ್ನು ಕರೆಕ್ಷನ್ ದೇವರು ಮಾಡ್ತಾನೆ. ನೋಡು, ಅನೇಕ ಜನರು ಇವತ್ತು ಪ್ರಾರ್ಥನೆಯನ್ನು ಮಾಡೋದನ್ನು ಬಿಟ್ಟು ಬಿಡ್ತಾರೆ. ಯಾವಾಗ ಪ್ರಾರ್ಥನೆಯನ್ನು ಮಾಡೋದನ್ನು ಬಿಡ್ತಾರೋ ಅವರು ಬೈಬಲ್ನ ಓದೋದನ್ನು ಕಮ್ಮಿ ಮಾಡ್ತಾರೆ. ಆಗ ಅವರ ಶರೀರದಲ್ಲಿರುವಂಥ ಸ್ವಭಾವಗಳು ಹೊರಗೆ ಬರಲಿಕ್ಕೆ ಪ್ರಾರಂಭಿಸ್ತದೆ. ಕೋಪಗಳು, ಜಗಳಗಳು, ವೈಮನಸ್ಸು, ಕೆಟ್ಟ ಭಾಷೆಗಳು, ಸುಳ್ಳು ಹೇಳುವುದು, ಇವೆಲ್ಲ ತನ್ನ ಶರೀರದಲ್ಲಿರುವಂಥ ಸ್ವಭಾವಗಳು ಹೊರಗೆ ಬರಲಿಕ್ಕೆ ಪ್ರಾರಂಭಿಸ್ತದೆ. ಕಾರಣ ಆತ್ಮಿಕ ಜೀವಿತದ ಕೊರತೆ ಉಂಟಾಗುವಾಗ, ಪ್ರಾರ್ಥನೆ ಜೀವಿತದ ಕೊರತೆ ಉಂಟಾಗುವಾಗ ಸುಲಭವಾಗಿ ನಾವು ಸುಳ್ಳನ್ನು ಹೇಳ್ತೀವಿ. ಆಮೇಲೆ ಸುಲಭವಾಗಿ ನಾವು ವಾದಿಸಲಿಕ್ಕೆ ನಾವು ಪ್ರಾರಂಭಿಸ್ತೇವೆ. ಕಾರಣ ಏನಂತ ಹೇಳಿದರೆ, ದೇವರ ನೀತಿಯ ಮಾರ್ಗದಲ್ಲಿ ನಮಗೆ ನಡೀಲಿಕ್ಕೆ ಮನಸ್ಸಾಗೋದಿಲ್ಲ. ಕಾರಣ ಪ್ರಾರ್ಥನೆ ಜೀವಿತವನ್ನು ಕಳೆದುಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ನಾವು ಆತ್ಮಿಕ ಜೀವಿತದಿಂದ ಕೊರತೆಗೆ ಹೋಗ್ತೇವೆ, ಆತ್ಮಿಕ ಜೀವಿತದ ಕೊರತೆಗೆ ನಾವು ನಡೆಸಲ್ಪಡ್ತೇವೆ. ಆಗ ನಮ್ಮ ಜೀವಿತದಲ್ಲಿ ನಾವು ಶರೀರದ ಅಭಿಲಾಷೆಗಳನ್ನು ಆಶಿಸಲಿಕ್ಕೆ ನಾವು ಪ್ರಾರಂಭಿಸ್ತೇವೆ, ನಮ್ಮ ನೀತಿಯ ಮಾರ್ಗವನ್ನು ನಾವು ಕಳ್ಕೊಳ್ತೇವೆ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಆತನು ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನಂತೆ. ಆತನ ಹೆಸರಿಗೆ ತಕ್ಕಂತೆ, ನಮ್ಮ ಪ್ರೀತಿಯುಳ್ಳ ದೇವರ ಹೆಸರಿಗೆ ತಕ್ಕಂತೆ, ನೀತಿಯುಳ್ಳ ದೇವರ ಹೆಸರಿಗೆ ತಕ್ಕಂತೆ, ಕ್ರಮವುಳ್ಳ ದೇವರ ಹೆಸರಿಗೆ ತಕ್ಕಂತೆ ನಮ್ಮನ್ನು ನೀತಿಯ ಮಾರ್ಗದಲ್ಲಿಯೇ ನಡೆಸ್ತಾನೆ. ಅನೇಕ ಜನರನ್ನು ನೋಡುವಾಗ, ಅಯ್ಯೋ ಅವರು ಹಾಗೆ ಉದ್ಧಾರ ಆಗ್ತಿದ್ದಾರಲ್ಲ, ಅಯ್ಯೋ ಇವರು ಹೀಗೆ ಉದ್ಧಾರ ಆಗ್ತಿದ್ದಾರಲ್ಲ, ಅವರು ಅಷ್ಟು ತಪ್ಪುಗಳನ್ನು ಮಾಡಿದ್ರು, ಅಷ್ಟು ಮೋಸ ಮಾಡಿ ಅವರು ಉದ್ಧಾರ ಆಗ್ತಿದ್ದಾರಲ್ಲ ಎಂಬುದಾಗಿ ಅನೇಕ ಜನರು ಹೇಳುವುದುಂಟು. ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ನೀನು ಮೌನವಾಗಿರು, ಶಾಂತವಾಗಿರು, ದೇವರ ಸಾನ್ನಿಧ್ಯದಲ್ಲಿ ಕಾದುಕೊಂಡಿರು, ದೇವರು ತಕ್ಕ ಕಾಲದಲ್ಲಿ ನಿನ್ನನ್ನು ಆಶೀರ್ವದಿಸ್ತಾನೆಂಬುದಾಗಿ ಕೀರ್ತನೆಗಾರನ ಹೇಳ್ತಾನೆ. ಅದರಿಂದ ನಮ್ಮ ಒಳ್ಳೆಯ ಕಾರ್ಯಗಳು ಅದು ಮಧ್ಯಾಹ್ನದ ಬೆಳಕಿನ ಹಾಗೆ ಸೂರ್ಯನ ಉಪಾದಿಯಲ್ಲಿ ಪ್ರಕಾಶಿಸಬೇಕಾ, ನಾವು ತಾಳ್ಮೆಯಿಂದ ಕಾದುಕೊಂಡಿರಬೇಕು. ನಮ್ಮ ಜೀವಿತದಲ್ಲಿ ಆತನ ನೀತಿಯಲ್ಲಿ ನಾವು ನಡೆಸಲ್ಪಡಬೇಕು, ಆತನ ನೀತಿಯಲ್ಲಿ ನಾವು ನಡಿಬೇಕು. ಅದಕ್ಕೆ ದೇವರು ನಮ್ಮನ್ನು ನೀತಿಯಲ್ಲಿ ನಡೆಸುವುದಕ್ಕಾಗಿ ದೇವರು ನಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ. ನಾವು ಕೆಂಪು ಸಮುದ್ರದ ಮುಂದೆ ನಿಂತ್ಕೊಳ್ಳುವಾಗ ಓಪನ್ ಆಗದೆ ಇರುವಂಥ ಜಾಗದಲ್ಲಿ ದೇವರು ಓಪನ್ ಮಾಡಿ, ಡೋರ್ಸ್ಗಳನ್ನು ಓಪನ್ ಮಾಡಿ ನಮ್ಮನ್ನು ನಡೆಸ್ತಾನೆ. ನಮ್ಮ ಜೀವಿತವನ್ನು ಕ್ರಮಪಡಿಸಿ ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನಂತೆ. ಇವತ್ತು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕೆಲಸ ಕಾರ್ಯಗಳಲ್ಲಿ ನೀವು ಒಂದು ವೇಳೆ ನೀತಿಯ ಮಾರ್ಗಗಳಲ್ಲಿ ನೀವು ಇಲ್ಲದೇ ಇರುವುದಾದರೆ, ಇವತ್ತು ನಿಮ್ಮ ಜೀವಿತವನ್ನು ಕರ್ತನಿಗೆ ಕೊಟ್ಟರೆ, ಸ್ವಾಮಿ ನಾನು ಈ ವಿಷಯದಲ್ಲಿ ನಾನು ತಪ್ಪನ್ನು ಮಾಡಿದ್ದೇನೆ, ನನ್ನ ಕ್ಷಮಿಸಿ, ನನ್ನನ್ನು ಸರಿಪಡಿಸು, ನನ್ನನ್ನು ಕ್ರಮಪಡಿಸು ಎಂಬುದಾಗಿ ದೇವರ ಮುಂದೆ ಕೇಳ್ರಿ. ದೇವರು ನಿಮ್ಮನ್ನು ಯಾವ ಭಾಗದಲ್ಲಿ ಕ್ರಮ ಇಲ್ಲವೋ ಆ ಭಾಗದಲ್ಲಿ ಕ್ರಮಪಡಿಸಿ ನಮ್ಮನ್ನು ನಡೆಸ್ತಾನೆ. ಒಂದು ದಿವಸ ಕುಂಬಾರನ ಬಳಗೆ ಯೆರೆಮೀಯನನ್ನು ದೇವರು ಕಳಿಸ್ತಾರೆ. ಯೆರೆಮೀಯನ ನೋಡ್ತಾ ಕೂತ್ಕೊಂಡಿರ್ತಾನೆ. ಕುಂಬಾರನು ತನ್ನ ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣನ್ನು ಅಂದಚಂದವಾಗಿ ರೂಪಿಸಿ ಆ ಮಡಿಕೆಯನ್ನು ಮಾಡ್ತಾ ಇರ್ತಾನೆ. ಆ ಮಣ್ಣನ್ನು ಮಡಿಕೆಯನ್ನು ಮಾಡ್ತಾ ಇರ್ತಾನೆ. ಆಗ ನೋಡುವಾಗ ಆ ಮಡಿಕೆ ಸುಂದರವಾಗಿ ರೂಪಿಸಲ್ಪಡ್ತಾ ಇರುವಾಗಲೇ ಟಪ್ ಅಂತ ಹೇಳಿ ಅದು ಒಡೆದು ಹೋಗ್ತದೆ. ಪುನಃ ಅದನ್ನು ಜಜ್ಜಿ ಪುನಃ ಅದನ್ನು ರೂಪಿಸಿ ಅಂದವಾದ ಒಂದು ಮಡಿಕೆಯನ್ನಾಗಿ ಮಾಡ್ತಾನೆ. ಅದನ್ನು ನೋಡುವಾಗ ಯೆರೆಮೀಯನಿಗೆ ದೇವರು ಹೇಳ್ತಾರೆ, ನೋಡು ನಾನು ಈ ರೀತಿಯಾಗಿ ಜನರನ್ನು ರೂಪಿಸ್ತೇನೆ.
ಅಂದರೆ ಆತನು ನಮ್ಮ ಜೀವಿತದಲ್ಲಿ ಕುಂಬಾರನಾಗಿದ್ದಾನೆ. ನಾವು ಹೇಗೆ ಜೀವಿಸಬೇಕು ಅದನ್ನು ಅಂದಚಂದವಾಗಿ ಆತನು ರೂಪಿಸ್ತಾನೆ. ನಾನು ಹೇಗೆ ಇರಬೇಕು, ನನ್ನ ಲೈಫ್ ಹೇಗೆ ಇರಬೇಕು, ನಾನು ಹೇಗೆ ಆಶೀರ್ವದಿಸಲ್ಪಡಬೇಕು, ಎಲ್ಲವನ್ನು ಆತನು ಅಂದಚಂದವಾಗಿ ರೂಪಿಸ್ತಾನೆ. ಯಾವಾಗ ಆತನ ಕರಕ್ಕೆ ನಾವು ಕೊಡುವಾಗ, ಆತನ ಮಾರ್ಗಕ್ಕೆ ನಾವು ಹೋಗುವಾಗ ಆತನು ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ನಾವು ಉನ್ನತವಾದ ಆಶೀರ್ವಾದಕ್ಕೆ ನಾವು ನಡೆಸಲ್ಪಡ್ತೇವೆ. ಯಾರು ಗ್ರಹಿಸದಂತೆ ಇರುವಂಥ ಆಶೀರ್ವಾದಕ್ಕೆ ನಾವು ನಡೆಸಲ್ಪಡ್ತೇವೆ. ನಮ್ಮ ಜೀವಿತ ಆಶೀರ್ವಾದದಿಂದ ಆಶೀರ್ವಾದಕ್ಕೆ ನಡೆಸಲ್ಪಡ್ತದೆ. ನಮ್ಮ ಕಾರ್ಯಗಳು ಅದು ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ ನಡೆಸಲ್ಪಡ್ತದೆ. ನೋಡಿ ಹೇಗೆ ನೀತಿಯ ಮಾರ್ಗದಲ್ಲಿ ದೇವರು ನಡೆಸಿದಂದರೆ, ಒಂದು ದಿನ ವಿಮೋಚನಾ ಕಾಂಡ 3ನೇ ಅಧ್ಯಾಯ 1ನೇ ವಾಕ್ಯದಿಂದ ನೀವು ಕೆಳಗೆ ಓದ್ತಾ ಬರುವಾಗ, ಒಂದು ದಿನ ತನ್ನ ಮಾವನ ಕುರಿಯನ ಮೋಶೆ ಮೇಯಿಸ್ತಾ ಇರ್ತಾನೆ. ಅವನು ಮೇಯಿಸ್ಕೊಂಡು ಓರೆಬೆಂಬ ಬೆಟ್ಟಕ್ಕೆ ಬರ್ತಾನೆ. ನಡ್ಕೊಂಡು ಕುರಿಯನ ಮೇಯಿಸ್ಕೊಂಡು ಓರ ಬೆಟ್ಟಕ್ಕೆ ಬರುವಾಗ ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಏನು ಬೆಂಕಿ ಉರಿತಾ ಇರ್ತದೆ. ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಳ್ತಾನೆ. ಹೇಗೆ ಕಾಣಿಸ್ಕೊಳ್ತಾನೆ ಅಂದರೆ, ಆ ಮುಳ್ಳಿನ ಪೊದೆ ಉರಿತಾ ಇರುವಾಗಲೇ ಮೋಶೆ ಅದನ್ನು ನೋಡುವಾಗ ಆಶ್ಚರ್ಯವಾಗಿ ಕಾಣ್ತಾ ಇತ್ತು. ಮೋಶೆ ದಾರಿ ಹೇಗಿತ್ತು ಅಂತ ಹೇಳಿದ್ರೆ, ಅವನ ಕುರಿ, ಅವನ ಮಾವ, ಮೋಶೆ ಹೆಂಡತಿ ಕುಟುಂಬ ಅಷ್ಟೇ ಅವನ ಕುಟುಂಬವಾಗಿತ್ತು. ಅವನ ಮಾರ್ಗವೇ ಬೇರೆ ಆಗಿತ್ತು. ಕುರಿಗಳನ್ನು ಮೇಯಿಸ್ಕೊಂಡು ಅವನ ಮಾರ್ಗ ಬೇರೆ ಆಗಿತ್ತು. ಆದರೆ ದೇವರು ತನ್ನನ್ನು ನೀತಿಯ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ, ಅವನ ಜೀವಿತ ಬದಲಾಯಿಸುವುದಕ್ಕಾಗಿ ಒಂದು ಮುಳ್ಳಿನ ಪೊದೆಯಲ್ಲಿ ಬೆಂಕಿ ಉರಿಲಿಕ್ಕೆ ಪ್ರಾರಂಭಿಸಿತು. ಅದನ್ನು ಮೋಶೆ ನೋಡುವಾಗ ಅವನಿಗೆ ಆಶ್ಚರ್ಯವಾಗಿತ್ತು. ಅದು ಏನಿದು, ಇಷ್ಟು ಬೆಂಕಿ ಉರಿತಿದ್ರು, ಆ ಎಲೆಗಳು ಸುಟ್ಟು ಹೋಗ್ತಾ ಇಲ್ಲಲ್ಲ, ಅಲ್ಲಿ ಯಾವುದೇ ಕಾರ್ಯಗಳು ಹೊಗೆ ಬರ್ತಾ ಇಲ್ಲಲ್ಲ ಎಂಬುದಾಗಿ ಹೇಳಿ ಅವನು ಹೋಗಿ ಅಲ್ಲಿ ನಿಂತ್ಕೊಳ್ಳುವಾಗ ದೇವರು ಅವನಿಗೆ ಸಂಧಿಸ್ತಾರೆ. ಆ ಮುಳ್ಳಿನ ಪೊದೆಯಲ್ಲಿ ಮೋಶೆಯನ್ನು ನೋಡಿ ದೇವರು ಸಂಧಿಸ್ತಾರೆ. ಸುಟ್ಟು ಹೋಗದೆ ಇರುವಂಥ ಆ ಗಿಡವನ್ನು ನೋಡಿ ಅವನು ನೋಡ್ತಾ ಇರುವಾಗಲೇ ದೇವರು ಅವನನ್ನು ಸಂಧಿಸ್ತಾರೆ. ದೇವರು ಅವನನ್ನು ಕರೆದಂಥ ಉದ್ದೇಶಕ್ಕೆ ಅವನನ್ನು ನಡೆಸಲಿಕ್ಕೆ ಪ್ರಾರಂಭಿಸ್ತಾರೆ. ನೀನು ಇನ್ಮೇಲೆ ಕುರಿಯನ್ನು ಕಾಯುವುದನ್ನು ಬಿಡು, ಬಾ, ನಾನು ನಿನ್ನನ್ನು ಇಸ್ರೇಲ್ ಜನರನ್ನು ಬಿಡುಗಡೆ ಮಾಡುವಂಥ ಒಬ್ಬ ವ್ಯಕ್ತಿಯನ್ನಾಗಿ ನಾನು ನಿನ್ನನ್ನು ಮಾಡ್ತೇನೆ ಎಂಬುದಾಗಿ ಅವನನ್ನು ತಿಳುವಳಿಕೆ, ಜ್ಞಾನವನ್ನು ಕೊಟ್ಟು, ಆಲೋಚನೆಗಳನ್ನು ಕೊಟ್ಟು ದೇವರು ಅವನನ್ನು ರೂಪಿಸಿದರು. ಇವತ್ತು ನಮ್ಮನ್ನು ನೀತಿ ಉಳ್ಳ ಮಾರ್ಗದಲ್ಲಿ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಓಡಿ ಹೋದಂಥ ಮೋಶೆನ ಇಸ್ರೇಲ್ ಜನರನ್ನ ನಾಯಕರನ್ನಾಗಿ ದೇವರು ಮಾಡಿದರು. ಯೋಚನೆ ಮಾಡಬೇಡ್ರಿ, ನಿಮ್ಮ ಮಕ್ಕಳನ್ನು ಕುರಿತು, ಅವರ ಭವಿಷ್ಯವನ್ನು ಕುರಿತು, ನಿಮ್ಮ ಭವಿಷ್ಯವನ್ನು ಕುರಿತು, ನಿಮ್ಮ ಕೆಲಸಗಳನ್ನು ಕುರಿತು ಯೋಚನೆ ಮಾಡಬೇಡ್ರಿ. ನಿಮ್ಮನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ. ಮೋಶೆನ ದೇವರು ತೆಗೆದುಕೊಂಡು ಹೋಗಿ 20 ಲಕ್ಷ ಹೆಚ್ಚಿನ ಜನರನ್ನ ನಡೆಸಲಿಕ್ಕೆ ದೇವರು ಅವನಿಗೆ ಕೃಪೆಯ ಜ್ಞಾನವನ್ನು ಕೊಟ್ಟರು. ನೋಡ್ರಿ, ಮೋಶೆ ತನ್ನ ಆಲೋಚನೆಯಲ್ಲಿ ನಡೀತಿದ್ದಂಥವನನ್ನು ದೇವರು ರೂಪಿಸಿ, ದೇವರ ಆಲೋಚನೆಯಲ್ಲಿ ನಡೆಯುವಾಗೆ, ನೀತಿಯ ಮಾರ್ಗದಲ್ಲಿ ನಡೆಯುವಾಗೆ, ಆಲೋಚನೆಯ ಮಾರ್ಗದಲ್ಲಿ ನಡೆಯುವಾಗೆ ಅವರನ್ನು ನಡೆಸಿದರು. ಮೋಶೆಗೆ ಬಹಳ ಕೋಪ ಇತ್ತು. ಅವನ ಸ್ವಭಾವಗಳನ್ನು ದೇವರು ಬದಲಾಯಿಸ್ತಾ ಬಂದ. ಒಂದೇ ಏಟಲ್ಲಿ ಐಗುಪ್ತನನ್ನು ಹೊಡೆದು ಸಾಯಿಸಿ ಮಲಗಿಸಿದವನು. ಅವನ ಸ್ವಭಾವವೇ ಬೇರೆ ಆಗಿತ್ತು, ಅವನ ಗುಣವೇ ಬೇರೆ ಆಗಿತ್ತು, ಅವನ ಆಲೋಚನೆಗಳೇ ಬೇರೆ ಆಗಿತ್ತು. ಆದರೆ ದೇವರು ಅವನನ್ನು ಮುಟ್ಟುವಾಗ ಅವನ ಮಾರ್ಗಗಳು ಬದಲಾಯಿತು. ಅವನ ಮಾರ್ಗಗಳೆಲ್ಲ ದೇವರ ಮಾರ್ಗವಾಯಿತು. ಯೋಚನೆ ಮಾಡಿರಿ, ಅಷ್ಟು ಲಕ್ಷ ಜನರು ಸಾಯಬೇಕು ಎಂಬಂಥ ಸ್ಥಿತಿ ಇಸ್ರೇಲ್ ಜನರ ಮೇಲೆ ಇರುವಾಗ ಅವರಿಗಾಗಿ ಅವನು 40 ದಿವಸಗಳ ಕಾಲ ಅವರಿಗಾಗಿ ಮೊರೆ ಇಡ್ತಾನೆ ದೇವರ ಹತ್ರ ಹೋಗಿ. ನೋಡ್ರಿ, ಎಂಥ ಆಲೋಚನೆನ ದೇವರು ಅವನ ಒಳಗೆ ಹಾಕಿದ. ಅವನ ಮಾರ್ಗವನ್ನೇ ತಿರುಗಿಸಿಬಿಟ್ಟ. ಅವನ ಮಾರ್ಗ ಬರೀ ಕುರಿಗಳನ್ನು ಕಾಯೋದಾಗಿತ್ತು, ಅವರ ಮಾವನೊಟ್ಟಿಗೆ ಇರುವಂಥದ್ದಾಗಿತ್ತು, ಅವನ ಕುಟುಂಬಕ್ಕೆ ಮಾತ್ರ ಸೀಮಿತನಾಗಿದ್ದ. ಆದರೆ ಅವನನ್ನು ಆಶೀರ್ವದಿಸಿದ ದೇವರು ಅವನ ಮಾರ್ಗವನ್ನೇ ಬೇರೆ ತಿರುಗಿಸಿದರು. ಅವನ ಮಾರ್ಗ ಬದಲಾಯಿತು, ಅವನ ಜೀವಿತ ಬದಲಾಯಿತು. ಅವನನ್ನು ಕುರಿತು ದೇವರು ಹೇಳ್ತಾರೆ, ನನ್ನ ಮನೆಯಲ್ಲಿ ನಂಬಿಗಸ್ತನೆಂಬುದಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಅವನು ಸಾತ್ವಿಕನೆಂಬುದಾಗಿ ಹೇಳ್ತಾರೆ, ಅವನು ಬಹಳ ಮೃದುವುಳ್ಳವನೆಂಬುದಾಗಿ ದೇವರು ಅವನನ್ನು ಕುರಿತು ಸಾಕ್ಷ್ಯನ ಹೇಳ್ತಾರೆ. ನನ್ನ ಮನೆಯವರೆಲ್ಲ ನಂಬಿಗಸ್ತನೆಂಬುದಾಗಿ ದೇವರು ಅವನನ್ನು ಕುರಿತು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವತ್ತು ನಿಮ್ಮ ಜೀವಿತ ಬದಲಾಗ್ತದೆ.
ನಿಮ್ಮ ಜೀವಿತ ಆಶೀರ್ವದಿಸಲ್ಪಡ್ತದೆ. ಇವತ್ತು ನಿಮ್ಮ ಜೀವಿತ ಯಾವುದೋ ನಿಮ್ಮ ಮಾರ್ಗಗಳಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ನೀವು ಹೋಗ್ತಾ ಇರುವುದಾದರೆ ಇವತ್ತು ದೇವರ ಮಾರ್ಗಕ್ಕೆ ನಿಮ್ಮನ್ನು ಕೊಡ್ರಿ. ಆತನು ನಿಮ್ಮನ್ನು ಅಂದ ಚಂದವಾಗಿ ರೂಪಿಸಿ ದೇವರ ಮಾರ್ಗದಲ್ಲಿ ಆತನು ನಡೆಸ್ತಾನೆ. ಆತನ ಮಾರ್ಗದಲ್ಲಿ ನಡೆಯುವಾಗ ಅವರಿಗೆ ಕೊರತೆ ಇರುವುದೇ ಇಲ್ಲ. ದೇವ ಜನರೇ, ಇಸ್ರಾಯೇಲ್ ಜನರನ್ನು ನಡೆಸಲಿಕ್ಕೆ ದೇವರು ಪ್ರಾರಂಭಿಸಿದರು. ಕೆಂಪು ಸಮುದ್ರವನ್ನು ದಾಟಿಸಿದರು. ಅಷ್ಟೇ ಅಲ್ಲ, ಮುಂದೆ ಬರ್ತಿರುವಾಗ ನೀರಿಲ್ಲದ ಸ್ಥಳದಲ್ಲಿ ನೀರನ್ನು ಒದಗಿಸಿಕೊಟ್ರು. ಅವರಿಗೆ ಮನ್ನವನ್ನು ಕೊಟ್ಟರು. ಅದನ್ನು ಕೇಳಿ ಕೇಳಿ ಅವ್ರು ಪಡ್ಕೊಂಡ್ರು. ದೇವರು ಕೇಳಿದೆಲ್ಲ ಅವರಿಗೆ ಅನುಗ್ರಹಿಸಿದರು. ಆದರೆ ಅವರ ವಿಷಯದಲ್ಲಿ ಬಹಳ ಜನರ ವಿಷಯದಲ್ಲಿ ಆತನು ಸಂತೋಷಿಸಲಿಲ್ಲ. ಅಷ್ಟೆಲ್ಲ ಮಾಡಿದ್ರೂ ಅವರು ದೇವರ ಮಾರ್ಗಕ್ಕೆ ಹೋಗಲಿಲ್ಲ. ದೇವರು ಅವರಿಗೆಲ್ಲ ಅಷ್ಟೆಲ್ಲ ಅದ್ಭುತಗಳನ್ನು, ಸೂಚಕಕಾರಗಳನ್ನು, ಮಹತ್ಕಾರಗಳನ್ನು ಮಾಡಿದ್ರು. ಕೊರಿಂಥ ಸಭೆಗೆ ಬರೆಯುವಾಗ ಪೌಲನು ಹೀಗೆ ಹೇಳ್ತಾನೆ, ಅವರ ಬಹು ಜನರ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ ಎಂಬುದಾಗಿ. ನಿಮಗೆ ಅನೇಕ ಉಪಕಾರಗಳನ್ನು ಮಾಡಿರ್ಬೋದು, ದೇವರು ಅನೇಕ ಅದ್ಭುತಗಳನ್ನು ಮಾಡಿರ್ಬೋದು. ಇವತ್ತು ನಿಮ್ಮನ್ನು ಕುರಿತು ಆತನು ಸಂತೋಷವುಳ್ಳವನಾಗಿದ್ದಾನೆ ಎಂಬುದಾಗಿ ನಿಮ್ಮನ್ನು ಪರೀಕ್ಷಿಸಿರಿ. ನೀವು ಇವತ್ತು ಯೋಚನೆ ಮಾಡಿರಿ, ನಿಮ್ಮ ಮೂಲಕ ಆಶೀರ್ವದಿಸಲ್ಪಡ್ತಾ ಇರ್ಬೋದು, ನೀವು ಆಶೀರ್ವಾದವಾಗಿರ್ಬೋದು, ನೀವು ಜನರಿಗೆ ಕೊಡುವಂಥವರಾಗಿರ್ಬೋದು. ಒಂದು ವೇಳೆ ನಿಮಗೆ ಕೊರತೆ ಇಲ್ಲದಂಥ ಜೀವಿತಗಳಾಗಿರ್ಬೋದು. ಆದರೆ ನೀವು ದೇವರ ಮಾರ್ಗದಲ್ಲಿದ್ದೀರಾ ಎಂಬುದಾಗಿ ಒಮ್ಮೆ ಯೋಚನೆ ಮಾಡಿರಿ. ಕೆಲವೊಂದು ಬಾರಿ ನಾವು ಆಶೀರ್ವದಿಸಲ್ಪಡ್ತಾ ಇದ್ದೇವೆ ಅಂತ ಹೇಳಿದರೆ ನಾವು ದೇವ್ರ ಜೊತೆ ಇದ್ದೀವಿ ಎಂಬುದಾಗಿ ಅಂದ್ಕೊಳ್ತೀವಿ. ಇಲ್ಲ, ಇಸ್ರಾಯೇಲ್ ಜನರೊಟ್ಟಿಗೆ ದೇವರಿದ್ದ, ದೇವರೊಟ್ಟಿಗೆ ಇಸ್ರಾಯೇಲ್ ಜನರು ಇರಲಿಲ್ಲ. ಅರ್ಥ ಆಗ್ತಿದೆಯಾ? ಇಸ್ರಾಯೇಲ್ ಜನರೊಟ್ಟಿಗೆ ದೇವರಿದ್ದ, ದೇವರೊಟ್ಟಿಗೆ ಇಸ್ರಾಯೇಲ್ ಜನರು ಇರಲಿಲ್ಲ. ಇವತ್ತು ನಿಮ್ಮ ಜೊತೆ ನೀವು ಅವರಿಗೆ ಆಗಂತ ಹೇಳಿ ಅವರಿಗೆ ಕೊರತೆನೇ ಇರಲಿಲ್ಲ. ಇಸ್ರಾಯೇಲ್ ಜನರು ದೇವರೊಟ್ಟಿಗೆ ಇರಲಿಲ್ಲ, ಅವ್ರಿಗೆ ಕೊರತೆ ಇರಲಿಲ್ಲ. ಆದರೆ ದೇವರು ಅವ್ರ ಜೊತೆ ಇದ್ದ. ಅವ್ರಿಗೆ ಬಟ್ಟೆ ಹರಿದೋಗ್ಲಿಲ್ಲ, ಚಪ್ಪಲಿ ಸೌದೋಗ್ಲಿಲ್ಲ, ಕೊರತೆ ಇರಲಿಲ್ಲ ಊಟಕ್ಕೆ. ಇವತ್ತು ನಿಮಗೆ ಕೊರತೆ ಇಲ್ಲದೆ ಇರ್ಬೋದು. ನೀವು ನಿಮ್ಮನ್ನು ಪರೀಕ್ಷೆ ಮಾಡಿ ನೋಡ್ರಿ. ಆತನ ಮಾರ್ಗದಲ್ಲಿ ನೀವಿದ್ದೀರಾ, ಆತನ ಜೊತೆಯಲ್ಲಿ ನೀವಿದ್ದೀರಾ, ಆತನೇ ನಿಮ್ಮನ್ನು ನಡೆಸ್ತಿದ್ದಾನ? ಒಮ್ಮೆ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳುವಂಥ ಸಮಯ. ದೇವರು ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸ್ತಾನೆ. ಮಾರ್ಗವಿಲ್ಲದೆ ಇರುವಂಥ ಸ್ಥಳದಲ್ಲಿ ದೇವರು ಮಾರ್ಗವನ್ನು ಓಪನ್ ಮಾಡ್ತಾನೆ. ನಿಮ್ಮ ಮಕ್ಕಳ ಜೀವಿತವನ್ನು ಆಶೀರ್ವದಿಸ್ತಾನೆ, ನಿಮ್ಮ ಜೀವಿತವನ್ನು ಆಶೀರ್ವದಿಸ್ತಾನೆ, ನಿಮ್ಮ ಗಂಡನ ಜೀವಿತವನ್ನು ದೇವರು ಆಶೀರ್ವದಿಸ್ತಾರೆ. ನಿಮಗೆ ಯಾರೆಲ್ಲ ಕೇಡಾಗಿದ್ದಾರೋ ಅವರ ಮಧ್ಯದಲ್ಲಿ ಮಾರ್ಗವನ್ನು ಓಪನ್ ಮಾಡಿ ನಿಮ್ಮ ತಲೆಯನ್ನು ಎತ್ತುವಾಗೆ ಮಾಡ್ತಾನೆ. ಒಂದು ವೇಳೆ ನಿಮ್ಮ ಕುಟುಂಬದ ಸ್ಥಿತಿ ಈಗ ಏನೇ ಸ್ಥಿತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರೋದಾದರೆ, ಕೊರತೆ ಎಂಬ ಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇರುವುದಾದರೆ, ಬಡತನ ಎಂಬ ಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇರುವುದಾದರೆ, ಚಿಂತೆ ಎಂಬ ಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇರುವುದಾದರೆ, ಒಂದು ವೇಳೆ ಡಿವೋರ್ಸ್ ಎಂಬ ಸ್ಥಿತಿಯ ಮಧ್ಯದಲ್ಲಿ ಹಾದು ಹೋಗ್ತಾ ಇರುವುದಾದರೆ, ಇವತ್ತು ನಿಮ್ಮ ಜೀವಿತವನ್ನು ಕರ್ತನಿಗೆ ಕೊಡ್ರಿ. ಆತನು ನಿಮ್ಮನ್ನು ಆಶೀರ್ವದಿಸಿ ನೀತಿಯ ಮಾರ್ಗದಲ್ಲಿ ಆತನು ನಿಮ್ಮನ್ನು ನಡೆಸ್ತಾನೆ. ನಾವು ಪ್ರಾರ್ಥನೆಯನ್ನು ಮಾಡುವ. ತಂದೆಯಾದ ದೇವರೇ, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಇದನ್ನು ವೀಕ್ಷಿಸ್ತಿರುವಂಥ ಎಲ್ಲರ ಜೀವಿತಗಳು ನಿಮ್ಮ ನೀತಿಯ ಮಾರ್ಗದಲ್ಲಿ ನಡೆಸಲ್ಪಡಲಿ. ನೀವು ಅವರನ್ನು ಕಂಟ್ರೋಲ್ ಮಾಡಿ, ಪರಿಶುದ್ಧ ಆತ್ಮ ದೇವರೇ ನೀವು ನಡೆಸಿರಿ. ಅವರ ಜೀವಿತಗಳು ಆಶೀರ್ವದಿಸಲ್ಪಡಲಿ, ಅವರ ಜೀವಿತಗಳು ಕೊರತೆ ಇಲ್ಲದಾಗಿ ಮಾರ್ಪಡಲಿ. ವಿಶೇಷವಾಗಿ ಅವರ ಜೀವಿತಗಳು ನಿನಗಾಗಿ ಅವರು ಜೀವಿಸಲಿ ಸ್ವಾಮಿ. ಅವರಿಗಿರುವಂಥ ಎಲ್ಲ ಕಷ್ಟಗಳು, ರೋಗಗಳು, ಸಮಸ್ಯೆಗಳು ಎಲ್ಲವೂ ಬಗೆಹರಲಿ ಅಪ್ಪ. ಏಸಪ್ಪ, ನಿನ್ನ ಮಾರ್ಗದರ್ಶನ ಅವರ ಮಾರ್ಗಕ್ಕೆ ಉಂಟಾಗಲಿ. ಈಗ ನೀನು ಮಾಡುವಂಥ ಕಾರ್ಯಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.